ಅಲ್ಲ ಆ ಶಿಲ್ಪನ್ಗೆ ದೆವ್ವ ಬರುತ್ತಂತೆ ಮೈ ಮೇಲೆ. ಯಾವ್ದಾನ ಮಂತ್ರವಾದಿ ತಕ್ಕ ಕರ್ಕೊಂಡೋಗಿ ಮಂತ್ರನಾದ್ರೂ ಹಾಕ್ಸ್ಕೊಂಡು ಆ ದೆವ್ವ ಬಿಡಿಸ್ಕೊಂಬರೋಕೆ ಹೋಗಿ ಯಾಕೆ ಬೇಕು. ಆಮೇಲೆ ನಮ್ಗೆ ಏನಾರ ಮಾಡ್ಗಿಡಿರೆ ಅವತ್ತು ಸುರೇಶನು ಅವ್ರ ಅಪ್ಪ ಅಮ್ಮ ಬಂದಾಗ ದೆವ್ವ ಬಂದಿತ್ತಂತೆ ಅವಳ ಮೈ ಮೇಲೆ. ಅವತ್ತು ಯಾವುದೋ ಬುಡೆ ಸಿಕ್ಕಿತ್ತಲ್ಲ ಅವಳಿಗೆ ಮನೆ ಹಿಂದೆ. ಆ ದೆವ್ವ ಅಂತೆ. ಅದೇನೋ ಹೆಸರು ಅಂತ ಹೇಳಿದ್ರಪ್ಪ, ಅದು ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ. ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಆ ದೆವ್ವ ಬಿಡಿಸ್ಕೊಂಬರೋಗು ಮೊದಲು ಕರ್ಕೊಂಡೋಗಿ ಅವಳನ್ನ. ನನಗೆ ಬೈವದಂಗಾಗುತ್ತೆ ರಾತ್ರಿ ಹೊತ್ತು. ನನಗೆ ಎಲ್ಲಿ ದೆವ್ವ ಗಿವ ಮೈ ಮೇಲೆ ಬಂದು ಕತ್ಗಿ ತಿಸ್ಕಿ ಸಾಯಿಸ್ಕಿಸೇತು ಅಂತಾನ ಬೈವದಂಗಾಗುತ್ತೆ. ಮೊದಲು ಅವಳು ಕರ್ಕೊಂಡೋಗಿ ಎಲ್ಲ ನಾನು. ಅಯ್ಯಯ್ಯೋ, ನನಗೆ ಭಯವಾಗುತ್ತೆ. ಹೋಗಿ ಹೇಳಿ ಅವಳನ್ನ ಯಾರು ಕರ್ಕೊಂಡು ಹೋಗ್ತಾರೆ? ಅಲ್ಲ ಸುರೇಶ ಏನು ಮದುವೆ ಆಗ್ತೀನಿ ಅಂತ ಬಂದಿದ್ದ? ನೀನಿದ್ದಾವತ್ತು? ನಾನಿರ್ಲಿಲ್ಲ, ಅದಾದ್ಮೇಲೆ ಬಂದೆ. ನಾನು ಬಂದ್ಮೇಲೆ ಅವರೇ ಹೇಳಿದ್ರು. ಆದ್ರೆ ಅದಾದ್ಮೇಲೆ ಯಾವತ್ತೂ ದೆವ್ವ ಬಂದಿರೋದು ನೋಡೇ ಇಲ್ಲಪ್ಪ. ಅದು ಯಾಕೆ ಆ ಥರದ ದೆವ್ವ ಬಂತೋ ಏನು ಸುಡ್ಗಾಡು. ಅದು ನಿಜವಾಗ್ಲೂ ದೆವ್ವ ಬಂದಿರೋಣ ಅಥವಾ ಏನು ಅವನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲದೆ ಏನೋ ನಾಟಕ ಗಿಟ್ಕ ಮಾಡಿದ್ಲ ಹೆಂಗೋ? ಅವತ್ತಿಂದ ಯಾವ ದೆವ್ವ ಬಂದಿರೋದು ಕಂಡಿಲ್ಲಪ್ಪ. ಹಂಗನಾಗ್ಲಿ ಸುಮ್ಮನಿರು. ದೆವ್ವ ಇದ್ರೂ ಇರ್ಬೋದು ನಿಜವಾಗ್ಲೂ. ಅವಳ ಮೈ ಮೇಲೆ ಯಾಕೆಂದ್ರೆ ಅವತ್ತು ಬುರ್ಡೆ ಇಟ್ಕೊಂಡಿದ್ಲಲ್ಲ, ಆ ಬುರ್ಡೆ ಬೇರೆ ನಂದಲ್ಲ ಅಂತ ನಾ ದೆವ್ವ ಹೇಳ್ತು ಅಂತ ಅವಳು ಹೇಳಿದ್ಲು ತಾನೇ. ನೀನು ಅವತ್ತು ನೋಡ್ದಲ್ಲ, ಅವತ್ತು ನೀನು ಸುರೇಶನು ಅವತ್ತು ಬುರ್ಡೆ ಯಾವುದೋ ಬುರ್ಡೆ ತಂದು ಕೊಟ್ಟಾಗ ಆಮೇಲೆ ನಿಜವಾಗ್ಲೂ ದೆವ್ವ ಬಂದಿದ್ರೆ ಯಾಕೆ ಬೇಕು? ಅವಳ ತಂಟಿಗೆ ಹೋಗೋದೇ ಬೇಡ. ಹೌದಾ, ಸರಿ ಸರಿ ಆಯಿತು, ಹಂಗೆ ಮಾಡೋಣ. ಯಾಕೆ ಬೇಕು ದೆವ್ವ ಗಿವ್ವ ಬಂದು ನಮಗೇನ ತೊಂದರೆ ಕೊಟ್ರೆ? ಅವತ್ತು ಸುರೇಶನು ಅವ್ರ ಅಪ್ಪ ಅಮ್ಮನೂ ಎದುರಿಸಿ ಕಳ್ಸಕ್ಕೆ ನಾನು ಮಾಡಿದ ನಾಟಕ ಇವ್ರು ನಿಜ ಅನ್ಕೊಂಡಿದಾರ? ಅಂದರೆ ಇವರು ಎದುರ್ಕೊಂಡಿದ್ದಾರೆ ಏನಂಗಾಯ್ತು. ಇದನ್ನೇ ಮೇಂಟೈನ್ ಮಾಡ್ತೀನಿ. ದೆವ್ವ ಬಂದಿರೋ ಥರ ಆದ್ರೆ ಇವರು ನನಗೆ ಎದುರ್ಕೊಂತಾರೆ. ಆ ಸುರೇಶ ನನ್ನ ಮಗ ಸರಿ ಇಲ್ಲ. ನನ್ನ ಮದುವೆ ಮಾಡ್ಕೊಂಡು ಮೋಸ ಮಾಡಿದ್ರೆ ಏನು ಗತಿ? ಮನೆ ಬಿಟ್ಟು ಕಳ್ಸಿದ್ರೆ ಆಮೇಲೆ ಯಾವ ಮನೆಗೆ ಹೋಗೋದು ಅಂತ ನನಗೆ ಭಯ. ನನ್ನ ಮಗ ಮೊದಲೇ ಹೆಣ್ಣು ಅಂದರೆ ಜಲ್ ಸುರಿಸ್ತಾನೆ ಅಂತ. ನನ್ನ ಮದುವೆ ಆದರೆ ನಾನಂತೂ ಸುಖವಾಗಿರೋಕ್ಕಾಗಲ್ಲ. ಅದಕ್ಕೆ ಅವತ್ತು ದೆವ್ವ ಬಂದಿರೋ ಥರ ನಾಟಕ ಮಾಡಿ ಅವ್ರನ್ನ ಓಡಿಸಿದ್ದು. ಇವರು ನಿಜವಾಗ್ಲೂ ದೆವ್ವ ನನ್ನ ಮೈ ಮೇಲೆ ಬಂದೈತೆ ಅಂತ ಅನ್ಕೊಂಬಿಟ್ಟವ್ರೆ. ಇದನ್ನೇನೆ ನಾನು ಬಂಡವಾಳ ಮಾಡ್ಕೊಬಿಡ್ಬೇಕು. ಹೌದೌದು. ರೀ ರೀ ನನಗೆ ಹೊಟ್ಟೆ ಹಸಿತೈತೆ. ಹೋಗಿ ಬಿರಿಯಾನಿನ ಏನಾದ್ರೂ ತಗೊಂಬರಿ, ಎಲ್ಲಾದ್ರೂ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ. ಬಿರಿಯಾನಿನ? ಬಿರಿಯಾನಿ ತರಕ್ಕೆ ದುಡ್ಡೆಲ್ಲೈತೆ? ಈಗ ನೀವು ತಂದು ಕೊಡ್ತಿರೋ ಇಲ್ವೋ? ಎಂಟಿಗೆ ಗಂಡ ಆದವನು ತಂದು ಕೊಡ್ಲೇಬೇಕು. ಸುಮ್ಮನೆ ಹೋಗಿ ತಗೊಂಬರೋಗ್ರಿ. ಅದು ನನಗೆ ತಿನ್ನಂಗೆ ಆಗೈತೆ ಈಗ. ಈಗ ಇಲ್ಲಾಂದ್ರೆ ಕೋಳಿ ಕಟ್ ಮಾಡಿಸ್ಕೊಂಬರೋಗ್ರಿ. ಮನೆಯಾಗೇನೆ ಸೇಳಿ ಬಿರಿಯಾನಿ ಮಾಡ್ತಾಳೆ. ಏನು ನಾನು ನಿನಗೆ ಬಿರಿಯಾನಿ ಮಾಡಿಕ್ಬೇಕಾ? ಹೋಗು. ನಾನೇನೇನು ನಿಮ್ಮ ಮನೆ ಕೆಲಸದಳಲ್ಲ ನಿನಗೆ ಬಿರಿಯಾನಿ ಮಾಡಿಕಕ್ಕೆ. ನೀನು ಕೇಳ್ದಂಗೆಲ್ಲ ಮಾಡಿಕಕ್ಕೆ ತಂದು ಕೊಡಕ್ಕೆ ಅಂತ ನಾವಿದ್ದೀವ? ಅದೆಲ್ಲ ಬೇಕಾಗಿಲ್ಲ. ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು. ಹಂಗಿರ್ತೀನಿ ಅಂತ ಹೇಳಿದ್ಕೇನೆ ನಿನ್ನ ಈ ಮನೆಗೆ ಸೇರ್ಸ್ಕೊಂಡಿರೋದು. ಇಲ್ದಿದ್ರೆ ಅವತ್ತೇನೆ ಸೇರ್ಸ್ಕೊಂತ ಇರ್ಲಿಲ್ಲ ನಿನ್ನ, ಗೊತ್ತಾಯ್ತಾ? ಅದೆಲ್ಲ ಬೇಕಾಗಿಲ್ಲ, ಹೋಗು. ನೀನೇನೆ ಅದೇನೋ ಅಡುಗೆ ಮಾಡೋಗೋಗಿ ಈಗ ಸದ್ಯಕ್ಕೆ. ಯಾತನ ತರಕಾರಿ ಗಿರ್ಕಾರಿ ಹಾಕಿ ಪಲಾವ ಚಿತ್ರಾನ್ನ ಯಾತನ ಮಾಡೋಗೋಗಿ. ಈಗ ಸದ್ಯಕ್ಕೆ ಹೊಟ್ಟೆ ಸಿತಾಯ್ತೆ, ತಿನ್ಬೇಕು. ಕೋಳಿ ಕಟ್ ಮಾಡಿಸ್ಕೊಂಬಂದು ಬಿರಿಯಾನಿ ಮಾಡಿಕ್ಬೇಕಂತ ಇವಳಿಗೆ. ಇವಳು ಮಹಾರಾಣಿ ನೋಡು. ಓಕೆ ಸುಮ್ಮನೆ. ಏನೇ ನನಗೆ ಬಿರಿಯಾನಿ ಮಾಡಿಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಅದೆಲ್ಲ ಬೇಕಾಗಿಲ್ಲ ನನಗೆ. ಕೋಳಿ ಕಟ್ ಮಾಡಿಸ್ಕೊಂಬಂದು ಬಿರಿಯಾನಿ ಮಾಡಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ರಕ್ತ ಕುಡಿದ್ಬಿಡ್ತೀನಿ. ನಾನು ಯಾರು ಅಂದ್ಕೊಂಡ್ರಿ? ನಾನು ಶಿಲ್ಪ ಅಲ್ಲ, ನಾನು ಕನಕವಲ್ಲಿ, ಗೊತ್ತಾಯ್ತಾ? ಸೇಳಿ ಏನೇ ನಿಂದೇನೆ ಮನೆ ಇದು? ನಾನಿಲ್ಲಿ ಇರಂಗಿಲ್ವೇನೆ? ನನ್ನ ಮನೆಯಿಂದ ಆಚೆಗೆ ಹಾಕ್ತೀಯೇನೆ? ಸೇಳಿ ಇದು ನನ್ನ ಮನೆ, ಗೊತ್ತಾಯ್ತಾ? ನಂದು ಮನೆ ಆಗಿತ್ತು, ನೀನು ಬಂದು ಸೇರ್ಕೊಂಡಿದ್ಯಾ ಅಷ್ಟೇನೆ. ನನ್ನೇ ಮನೆಯಿಂದ ಆಚೆಗೆ ಹಾಕ್ತೀಯೇನೆ? ನನ್ನ ಮನೆಯಿಂದ ಆಚೆಗೆ ಹಾಕ್ತೀರಾ ನೀವಿಬ್ರು ಸೇರ್ಕೊಂಡು? ಹೇಳ್ರು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಈ ಮನೆಗೆ. ಇಲ್ಲ ಅಂದ್ರೆ ನಿಮ್ಮಿಬ್ರು ಚಟ್ಟ ಕಟ್ಬಿಡ್ತೀನಿ, ಗೊತ್ತಾಯ್ತಾ? ಈ ಮನೆ ನಂದು. ನಿಂದ? ನಂದು ಮನೆ ಇದು. ಇದು ನನ್ನ ಮನೆ ಆಗಿತ್ತು ಆದ್ರೆ ಒಂದಾನೊಂದು ಕಾಲದಲ್ಲಿ. ಆದ್ರೆ ಈಗ ಇದು ನಿನ್ನ ಮನೆ ಆಗಿದೆ, ಗೊತ್ತಾಯ್ತಾ? ನನ್ನ ಮನೆ, ಈ ಮನೆ ನಿನ್ಗೆ ಇರಕ್ಕೆ ಇಷ್ಟ ಇಲ್ಲ ಅಲ್ಲ, ನಿನ್ ಇರಕ್ಕೆ ಅಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಈ ಶಿಲ್ಪನ್ನೇನಾದ್ರೂ ಹೊರಗೆ ಹಾಕದ್ ನೋಡಿದ್ರೆ ನಿಮ್ಮಿಬ್ರು ಸಾಯಿಸ್ಬಿಡ್ತೀನಿ, ಹುಷಾರು. ಈ ಶಿಲ್ಪ ಹೆಂಗ್ ಹೇಳ್ತಾಳ ಹಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಈ ಮನೆಯಾಗೆ. ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಗ್ರಹಚಾರ ಕೆಟ್ಟೈತೆ ಅಂತಾನೆ ತಿಳ್ಕೊಂಬಿಡ್ರಿ. ನಿಮ್ಮ ಆಯಸ್ಸು ಇವತ್ತಿಗೆ ಕೊನೆ ಅಂತ ತಿಳ್ಕೊಂಬಿಡ್ರಿ, ಗೊತ್ತಾಯ್ತಾ? ಅಯ್ಯಯ್ಯೋ, ಇದೇನಿದು ದೆವ್ವನ? ಶಿಲ್ಪನ ಮೈ ಮೇಲೆ ಯಾಕೆ ಬರ್ತಾ ಇದೆಯಾ? ನಮ್ಮನ್ನ ಯಾಕೆ ಎದುರಿಸ್ತಾ ಇದೆಯಾ? ನಾವೇನ್ ಮಾಡಿದೀವಿ ನಿನ್ಗೆ? ಹೇಳು.
ಆ ಗುಂಡಿ ಎಲ್ಲ ತೆಗೆದು ನಿನ್ ಬುರುಡೆ ಎಲ್ಲನ ಬದಲಾಯಿಸ್ಕೊಟ್ಟಿರೋದು ಅವಳು ತಾನೇ. ನಮ್ಮ ಮೇಲೆ ಯಾಕೆ ನಿನಗೆ ಸಿಟ್ಟು? ನಾವೇನ್ ಮಾಡಿದೀವಿ? ನಮ್ಮನ್ನ ಏನು ಮಾಡಬೇಡ, ನಮ್ಮನ್ನೇನು ಮಾಡಬೇಡ, ನಾವು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ನೀನು ಹಿಡ್ಕೊಂಬಂಗಿದ್ರೆ ಶಿಲ್ಪ ಹಿಡ್ಕ, ನಮ್ಗೇನು ತೊಂದರೆ ಕೊಡ್ಬೇಡ. ನಾನು ಯಾರ ಒಬ್ರ ಮೇಲೆ ಸೇರ್ ತೀರಿಸ್ಕೋಬೇಕು, ಅದಕ್ಕೆ ಈ ಶಿಲ್ಪನ್ ಮೈಯಾಗ ಸೇರ್ಕೊಂಡಿದೀನಿ. ಶಿಲ್ಪನ್ಗೇನಾದ್ರೂ ತೊಂದರೆ ಆದ್ರೆ ನನ್ನ ಕೆಲಸ ಈಡೇರಲ್ಲ, ನನ್ನ ಆಸೆ ಈಡೇರಲ್ಲ. ನನ್ನ ಆಸೆ ಈಡೇರೋವರೆಗೂ ನಾನು ಇವಳ ಮೈಯಾಗೆ ಇರ್ತೀನಿ. ನೀವೇನಾದ್ರೂ ಇವಳಿಗೆ ತೊಂದರೆ ಕೊಟ್ರೆ ನಾನು ನಿಮಗೆ ತೊಂದರೆ ಕೊಡ್ತೀನಿ, ಗೊತ್ತಾಯ್ತಾ? ಹೌದಾ? ಸರಿ ಅಕ್ಕ, ಅದು ನಮಗೇನು ತೊಂದರೆ ಕೊಡಬೇಡ, ನಾವು ನಿನಗೇನು ತೊಂದರೆ ಕೊಡಲ್ಲ. ನೀನು ಯಾರ ಮೇಲಾದರೂ ಸೇರ್ ತೀರ್ಸ್ಕೊ, ಆದರೆ ನನ್ನ ಹೆಂಡ್ತಿನೂ ಏನು ಮಾಡಬೇಡ, ಆಯಿತಾ? ನೀನು ಹೇಳ್ದಂಗೆ ಕೇಳ್ತೀವಿ ನಾವು. ನಿನಗೇನು ಬೇಕು ಅದನ್ನೇ ತಂದು ಕೊಡ್ತೀವಿ. ನಮ್ಮನ್ನು ಮಾತ್ರ ಏನು ಮಾಡಬೇಡ, ದಯವಿಟ್ಟು ಏನು ಮಾಡಬೇಡ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ನನಗೆ ಭಯ ಬಂದಂಗೆ ಆಗುತ್ತೆ ದೆವ್ವ ಅಂದರೆ ನನಗೆ. ಅಯ್ಯೋ, ಭಯ ಇರ್ಲಿ, ಗೊತ್ತಾಯ್ತಾ? ಇನ್ಮೇಲೇನಾದ್ರೂ ಶಿಲ್ಪ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಇಬ್ರು ಒಬ್ರೇನಿ. ಶಿಲ್ಪ ಏನ್ ಹೇಳಿದ್ರು ನೀವಿಬ್ರು ತಂದು ಕೊಡ್ಬೇಕು, ಏನ್ ಹೇಳಿದ್ರು ಮಾಡ್ಬೇಕು. ಅವಳೇ ಈ ಮನೆಗೆ ಯಜಮಾನಿ ಆಗಿರ್ಬೇಕು. ನಾನು ಅವಳ ಮೈಯಾಗಿರೋವರೆಗೂ ನೀವು ಅವಳಿಗೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತಾನ. ನಿಮ್ಮಿಬ್ರಿಗೂ ಜೀವ ಸಹಿತ ಉಳಿಸಲ್ಲ. ಇದೇ ಕೊನೆ ಎಚ್ಚರಿಕೆ. ಶಿಲ್ಪನ್ ಬಗ್ಗೆ ಕೆಟ್ಟ ಮಾತಾಡೋದಾಗ್ಲಿ, ಅವಳು ಬೈಯೋದಾಗ್ಲಿ, ಮನೆ ಬಿಟ್ಟು ಹೋಗು ಅಂತ ಹೇಳೋದಾಗ್ಲಿ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹುಷಾರು, ಹೋಗೋ. ಇನ್ನ ಏನ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರಗು. ಓಡು. ಸರಿ. ಈಗ ನೀನು ಶಿಲ್ಪನೋ ಅಥವಾ ಕನಕ ಒಲ್ಲಿನೋ? ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ಯಾರಾದ್ರೆ ನಿನಗೇನು? ನಾನು ದೆವ್ವ ಕಣು. ನಿನಗೆ ಅದು ತಿಳ್ಕೊಂಡು ಏನಾಗ್ಬೇಕಾಗೈತೆ? ಹೋಗ್ತೀಯೋ ಅಥವಾ? ಇಲ್ಲ ಅಕ್ಕ, ಹೋಗ್ತೀನಿ. ಹೋಗೋ. ನೀನೇನೆ ನಿಂತ್ಕೊಂಡು ನೋಡ್ತಾ ಇದ್ಯಾ ಕಣ್ಣು ಬಿಡ್ಕೊಂಡು? ಬಾಯಿಲಿ ಹತ್ರಕ್ಕೆ. ಅಕ್ಕ, ಏನಕ್ಕ, ಏನ್ ಮಾಡ್ಬೇಕು ನಾನು? ನೀನೇನ್ ಮಾಡ್ತೀಯ ಅಂದ್ರೆ ಅವನು ಕೋಳಿ ಕಟ್ ಮಾಡಿಸ್ಕೊಬರಕ್ ಹೋಗ್ಯಾನೆ. ನೀನು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡ್ಕೋಬೇಕು ಬಿರಿಯಾನಿ ಮಾಡಕ್ಕೆ. ಬಿರಿಯಾನಿ ಮಾಡು, ಒಂದಿಷ್ಟು ಸಾಂಬಾರ್ ಮಾಡು, ಗೊತ್ತಾಯ್ತಾ? ನನಗೆ ಬಿರಿಯಾನಿ ಮಾಡಕ್ ಬರಲ್ವಲ್ಲಕ್ಕ. ಬರಲ್ಲ ಅಂದ್ರೆ ಯಾರ ಹತ್ರನಾದ್ರೂ ಕೇಳಿ ತಿಳ್ಕೊಂಡು ಮಾಡ್ಬೇಕು. ಚೆನ್ನಾಗಿ ಮಾಡ್ಬೇಕು, ರುಚಿಯಾಗಿ ತಿಂದ್ರೆ ಇನ್ನೊಂದಿಷ್ಟು ತಿನ್ನನಪ್ಪ ಅಂತ ಅನ್ನಿಸ್ಬೇಕು. ಹಂಗ್ ಮಾಡ್ಬೇಕು. ಏನಾದ್ರೂ ನೀನು ಮಾಡ್ಲಿಲ್ಲ ಅಂತ ಇಟ್ಕೋ, ನಾನು ನಿನ್ನ ಕುದಿಯ ನೀರಕ್ಕೆ ಹಾಕಿ ಬೇಯಿಸ್ಬಿಡ್ತೀನಿ. ಇಲ್ಲ, ಸರಿ ಆಯ್ತು, ತಿಳ್ಕೊಂಬಿಟ್ಟು ನಾನು ಮಾಡ್ತೀನಿ ಬಿರಿಯಾನಿನ. ಹಂಗೆಲ್ಲ ಏನು ಮಾಡಬೇಡ ಅಕ್ಕ, ದಯವಿಟ್ಟು ಏನು ಮಾಡಬೇಡ. ಅಯ್ಯೋ, ನೀನಿನ್ನು ಯಾವಾಗ ಶಿಲ್ಪನ್ ಮೈ ಬಿಟ್ಟು ಹೋಗ್ತೀಯ? ಯಾವಾಗ ಹೋಗ್ತೀಯಕ್ಕ? ನಿನಗೆ ಯಾರ ಮೇಲೆ ಸೇಟ್ ತೀರಿಸ್ಕೋಬೇಕು? ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನಿನಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನಾನು ಸೇಡ್ ತೀರಿದ ಮೇಲೆ ನಾನು ಹೋಗ್ತೀನಿ, ಇಲ್ಲೇನಿರಲ್ಲ. ಆಮೇಲೆ ನೀನು ಹೆಂಗಾದ್ರೂ ಮಾಡ್ಕೋ. ಅಲ್ಲಿವರೆಗೂ ನಾನು ಇವಳು ಮೈಯಾಗ ಇರೋವರೆಗೂ ಇವಳು ಹೇಳ್ದಂಗೆ ಕೇಳಬೇಕು ನೀನು, ಅಷ್ಟೇನೆ, ಗೊತ್ತಾಯ್ತಾ? ಹೋಗು. ಸರಿ ಅಕ್ಕ, ಆಯ್ತು, ಮಾಡ್ತೀನಿ, ಕೇಳ್ತೀನಿ ನೀನು ಹೇಳ್ದಂಗೆ. ಹೋಗೋ, ಮಸಾಲೆ ಎಲ್ಲನ ರುಬ್ಬಿ ರೆಡಿ ಮಾಡ್ಕೋ ಹೋಗಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ತಗೊಂಡಿಕ್ಕೊಂಡು ಹೋಗು. ನಾನು ಆಡಿದ ನಾಟಕಕ್ಕೆ ಇವರಿಬ್ರು ಗಡಗಡ ನಡಕ್ತಾ ಇದ್ದಾರೆ, ಈರನೂ ಸೇಳಿನು. ಹಿಂಗೆ ಎದುರಿಸಿ ನಾನು ಹೇಳ್ದಂಗೆ ಕೇಳಂಗೆ ಇಕ್ಕೇಬೇಕು. ಇನ್ನು ಮೇಲೆ ಇವರಿಬ್ರು ಹೆಂಗೆ ಆಟ ಆಡಿಸ್ತೀನಿ ನೋಡ್ತಾ ಇರ್ರಿ ನಿಮ್ಮಿಬ್ರು. ನನಗೇನು ಅಷ್ಟು ಕಷ್ಟ ಕೊಟ್ಟಿದ್ದೀರಾ? ನಾನು ಆ ಸುರೇಶನ್ನ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಅವತ್ತು ದೆವ್ವ ಥರ ನಾಟಕ ಮಾಡಿ ಅವನ್ನ ಓಡಿಸ್ತೆ. ಇನ್ನೊಂದ್ಸಲ ನನ್ನ ಕಣ್ಣೆತ್ ನೋಡಬಾರ್ದು ನನ್ನ ಮಗ ಅಂತಾನ. ನನ್ನ ಮದುವೆ ಆಗಿ ಅವನು ಇನ್ನೊಂದು ಹುಡುಗಿ ಹಿಂದೆ ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಜೊಲ್ ನನ್ನ ಮಗನ ಮದುವೆ ಆಗಿ ಅನುಭವಿಸೋದ್ಕಿನ್ನ ಈರನ್ ಜೊತೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವತ್ತು ಆ ಥರ ನಾಟಕ ಮಾಡಿದ್ದು. ಇವರಿಬ್ರು ನಿಜ ಅನ್ಕೊಬಿಟ್ಟವ್ರೆ. ಸಂತೋಷ, ಸಂಗೀತ, ಓಹೋ.